ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ನಂದು ಸೃಜನನ ಬರ್ತ್ಡೇ ಇದ್ದ ದಿವಸ ನಾನು ಮಾಡ್ಕೊಂಡಂಥ ವ್ಲಾಗ್ ನೋಡ್ರಿ. ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸುಜ್ಜು ಹುಟ್ಟಿದ್ದು ಮಾರ್ಚ್ 20 ನೋಡ್ರಿ. ಮಾರ್ಚ್ 20ನೇ ತಾರೀಕು ನಾನು ಈ ವ್ಲಾಗ್ನ ಮಾಡ್ಕೊಂಡಂಥದ್ದು. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಏನಿಲ್ಲರಿ, ಫಸ್ಟ್ ಅವಂಗೆ ತಲೆ ಮೇಲೆ ಜಳಕ ಮಾಡಿಸ್ಬೇಕಂತ ಹೇಳಿ ಜಳಕ ಎಲ್ಲ ಮಾಡಿಸಿದ್ದೆ ರೀ. ಅವಂಗೆ ಮಾಡಿಸಿ ಆದಮೇಲೆ ಮತ್ತು ನಂದು ಎಲ್ಲ ಜಳಕ ಎಲ್ಲ ಮುಗಿಸ್ಕೊಂಡು ಇವತ್ತು ಫಸ್ಟ್ ಒಂದು ಸ್ವೀಟ್ ಮಾಡೋನು ಅಂತಂದ್ರೆ ಸುಜ್ಜುಗೂ ಫಸ್ಟ್ ಸ್ವೀಟ್ ಕೊಡಬೇಕು, ಆಮೇಲೆ ದೇವ್ರ ನೈವೇದ್ಯಕ್ಕೂ ಸ್ವೀಟ್ ಬೇಕು ಅಂತ ಹೇಳಿ ನಾನಿಲ್ಲಿ ಸಿಂಪಲಾಗಿ ನಮ್ಮ ಕಡೆ ಮಾಡ್ಕೊಳ್ಳುವಂಥ ಒಂದು ಸಜ್ಜಕ ಅಂತ ಹೇಳಿ ಮಾಡ್ಕೊತೇವೆ ರೀ. ಅದನ್ನು ಸ್ವಲ್ಪ ತುಪ್ಪದಾಗೆಲ್ಲ ಹುರ್ಕೊಂಡು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ರೀ. ಹಾಗಾಗಿ ಲಘು ಲಘು ಆಗುವಂಥ ರೆಸಿಪಿ ಅಂತ ಹೇಳಿ ನಾನಿವತ್ತು ಉಪ್ಪಿಟ್ಟು ಕೇಸರಿ ಬಾತ್ ಆ ರೀತಿ ನಮ್ಮ ಕಡೆ ಸಜ್ಜಕ ಆಮೇಲೆ ಉಪ್ಪಿಟ್ಟು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ದೇವ್ರ ನೈವೇದ್ಯಕ್ಕೆ ಸ್ವೀಟ್ ಬೇಕಂತ ಹೇಳಿ ಸಜ್ಜಕ, ಆಮೇಲೆ ಸುಜ್ಜಕ್ಕೂ ಬೇಕಲ್ರಿ. ಫಸ್ಟ್ ಅವಂಗೂ ಸ್ವೀಟ್ ಕೊಡೋಣ ಅಂತ ಹೇಳಿ ಸಜ್ಜಕ ಉಪ್ಪಿಟ್ಟು ಲಘು ಆಗುವಂಥವು ಎರಡು. ಹಾಗಾಗಿ ಅವನ್ನೆರಡೂ ಮಾಡಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ನೋಡ್ರಿ ನಮ್ಮ ಸುಜ್ಜು ಸಾಹೇಬ್ರು ರೆಡಿಯಾಗಿದ್ದರು. ದೇವಸ್ಥಾನಕ್ಕೆ ಹೋಗೋಕೆ ಹೊಸ ಅರ್ಬಿ ಎಲ್ಲ ತೊಗೊಬಂದಿದ್ವಿ, ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ರು ನೋಡ್ರಿ. ಹಂಗೆ ನಾನು ರೆಡಿಯಾಗಿದ್ದೆ. ಆಮೇಲೆ ಇದು ಚಪ್ಪಲಿನ ನಮ್ಮ ಗುಬ್ಬಿ ಎಲ್ಲೆಲ್ಲೋ ಬಿಟ್ಬಿಟ್ಟಿರ್ತಾಳ್ರಿ. ನಾವು ಹುಡುಕಿ ಸಾಕಾಗಿ ಹೋಗ್ಬೇಕು ನಮ್ಗೆ. ಒಂದೊಂದು ಸಲ ನಾವು ಹೊರಗದಾವಂತ ಹೊರಗೆಲ್ಲ ಹುಡುಕ್ತೇವೆ, ಬಂದು ನೋಡಿದಾಗ ಒಳಗೆ ರೂಮ್ನಾಗ ಇರ್ತಾವ್ರಿ. ಯಾಕಂದ್ರೆ ತೊಗೊಬಂದು ಅಲ್ಲಿ ಇಟ್ಟಿರ್ತಾಳೆ, ಆ ರೀತಿಯಾಗಿರ್ತೈತಿ. ಹಂಗೆ ಇವತ್ತು ಸ್ಲಿಪ್ಪರ್ನ ಹೊರಗೆಲ್ಲ ಅಲ್ಲಿ ಹೋಗಿಟ್ಟು ಬಂದಿದ್ಲ. ಹೋಗುವಾಗ ಹುಡುಕೊಂಡು ಹಾಕ್ಕೊಂಡು ಹೋಗ್ಬೇಕು ನೋಡ್ರಿ. ಮಕ್ಕಳಿದ್ದಾಗ ಆಲ್ಮೋಸ್ಟ್ ಮಕ್ಕಳಿದ್ದ ಮನೆಯಾಗೆಲ್ಲ ಸೇಮ್ ಹಿಂಗೆ ಅಂಥೇಳಿ ಅನ್ಕೊತೀನಿ. ಎಲ್ಲ ರೆಡಿಯಾಗಿ ಈಗ ನಾವು ಬಸ್ಸಿಗೆ ಇಡಗುಂಜಿ ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ. ನಮ್ಗೆ ಇಡಗುಂಜಿ ಗಣಪತಿ ದೇವಸ್ಥಾನ ಸಮೀಪಕ್ಕತ್ರಿ. ನಾವಿರೋದು ಪ್ಲೇಸಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಕತ್ರಿ. ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ನಾನು ಇಡಗುಂಜಿ ದೇವಸ್ಥಾನಕ್ಕನ ಗಣಪತಿ ದೇವಸ್ಥಾನಕ್ಕೆ ಯಾಕೆ ಹೋದೆ ಅಂತಂದ್ರೆ, ಫಸ್ಟ್ ನಾನು ಸುಜ್ಜುನ ಪ್ರೆಗ್ನೆಂಟ್ ಅದೀನಿ ಅನ್ನೋ ವಿಚಾರ, ಕನ್ಸೀವ್ ಆದಾಗ ಆಗೇನಿ ಅಂಥೇಳಿ ಅನ್ನೋ ವಿಚಾರ ನಂಗೆ ಗೊತ್ತಾದ ಕೂಡಲೇ ನಾನು ಫಸ್ಟ್ ಹೋಗ್ಬೇಕು ನನಗೆ ಅಂಥೇಳಿ ಅನಿಸ್ದಂಥ ದೇವಸ್ಥಾನ ಅಂತಂದರೆ ಇಡಗುಂಜಿ ಗಣಪತಿ ದೇವಸ್ಥಾನ ನೋಡ್ರಿ. ಹಾಗಾಗಿ ಫಸ್ಟ್ ನಂಗೆ ವಿಚಾರ ತಿಳಿದಾಗ ನಾನು ಹೋಗಿದ್ದ ದೇವಸ್ಥಾನನ ಅದು. ಆಮೇಲೆ ಒಂದು ಸ್ವಲ್ಪ ಫಸ್ಟ್ನೇ ಪ್ರೆಗ್ನೆನ್ಸಿ ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಹೆದರಿಕೆ ಅನ್ನೋದು ಇದ್ದೇ ಇರ್ತೈತಿ, ಹೆಂಗೋ ಏನು ಅಂಥೇಳಿ. ಹಾಗಾಗಿ ಆ ಒಂದು ಭಯ ಎಲ್ಲನೂ ದೇವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಹೋಗಿ ಬಂದರೆ ಸಮಾಧಾನ ಆಕ್ಕತಿ ಅನ್ನೋ ಒಂದು ಕಾರಣಕ್ಕೆ ನಾನು ಅವಾಗ ಕನ್ಸೀವ್ ಆಗೇನಿ ಅಂತ ಗೊತ್ತಾದ ದಿವಸ ನಾನು ಹೋಗಿದ್ದೆ ರೀ. ನಾನು ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಇಡಗುಂಜಿಗೆ. ಹಾಗಾಗಿ ಹೋಗಿ ಎಲ್ಲನೂ ಬೇಡ್ಕೊಂಡು ಬಂದಂಥದ್ರಿ. ಏನಂತಂದ್ರೆ ಏನಿಲ್ಲ, ನನಗೆ ಆ ಗಂಡು ಮಗು ಬೇಕು, ಹೆಣ್ಮಗು ಬೇಕು ಈ ಥರ ಎಲ್ಲ, ಒಟ್ಟು ಯಾವ್ದಾರ ಆಗಲಿ ಒಂದು ಒಳ್ಳೆ ಹೆಲ್ದಿಯಾಗಿರುವಂಥದ್ದು, ಒಂದು ಒಳ್ಳೆ ಮಗು ಇರಲಿ, ಆಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗೆ ಇರ್ಲಪ್ಪ ಈ ಒಂದು ಡೆಲಿವರಿ ಟೈಮ್ನಾಗ. ಒಂದು ಹೆದರಿಕೆ ಭಾಳ ಇತ್ತು ರೀ ನಂಗೆ. ಹಂಗಾಗಿ ನಾನು ಇವತ್ತು ಅವ್ನ ಬರ್ತ್ಡೇ ದಿವಸನೂ ನಾನು ಅಲ್ಲೇ ಹೊಂಟೇನಿ ನೋಡ್ರಿ ದೇವಸ್ಥಾನಕ್ಕೆ. ಇಡಗುಂಜಿ ಗಣಪತಿ ದೇವಸ್ಥಾನ ಹೋಗಿ ಹಣ್ಣು ಕಾಯಿ ಎಲ್ಲನೂ ತೊಗೊಂಡು ಎಲ್ಲ ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ಬಂದ್ವಿ ನೋಡ್ರಿ. ಇವತ್ತು ಫಸ್ಟ್ ಎಂಟ್ರೆನ್ಸ್ ಈ ರೀತಿ ಎಲ್ಲ ಆಯ್ತು ನೋಡ್ರಿ. ದೇವಸ್ಥಾನ ಮಾತ್ರ ಭಾಳ ಚಂದ ಐತಿ. ಒಳಗೆಲ್ಲ ದೇವಸ್ಥಾನದ ನಂಗೆ ಎಷ್ಟಕ್ಕತ್ತಲ್ಲ ಅಷ್ಟು ನಿಮ್ಗೆ ನಾನು ತೋರ್ಸೋಕೆ ಟ್ರೈ ಮಾಡೀನಿ ನೋಡ್ರಿ. ಈ ರೀತಿ ಫಸ್ಟ್ ಹೋದ ಕೂಡಲೇ ಕೈಕಾಲು ತೊಳ್ಯಾಕೆ ಅಲ್ಲಿ ನಾವೀಗ ಕೈಕಾಲು ತೊಳ್ಯಾಕೆ ಹೊಂಟಿದ್ದೀವಿ. ನಳ ಐತಿ, ಅಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ಈ ರೀತಿ ದೇವಸ್ಥಾನ ಈ ರೀತಿ ಐತಿ ನೋಡ್ರಿ. ಎಂಟ್ರೆನ್ಸ್ ಎಲ್ಲ ದೇವಸ್ಥಾನ ನೋಡೋಕೆ ಚಂದ ಭಾಳ ಐತಿ. ಆಮೇಲೆ ಪ್ರಶಾಂತ ವಾತಾವರಣ ಐತಿ, ಒಂಥರ ಸಮಾಧಾನ ನೆಮ್ಮದಿ ಇರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡ್ರಿ. ಅದ್ರಾಗ ನಾವು ಒಂದು ಸ್ವಲ್ಪ ಲಘುನ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ನಾವೇನಂತಂದ್ರೆ ಅಲ್ಲಿ ಪ್ರಸಾದ ಎಲ್ಲ ತೀರ್ಥ ಎಲ್ಲ ಕೊಡ್ತಾರಲ್ರಿ, ಅದು ಮುಗಿಸ್ಕೊಂಡು ದೇವಸ್ಥಾನದ ಪೂರ್ತಿ ಹೊರಗಲ್ರಿ ಇದು, ಅಲ್ಲೇ ಒಳಗನ ಕುಂತಿದ್ದೆ. ಅಲ್ಲಿ ನಾನು ಇದನ್ನು ಮಾಡ್ಕೊಂಡಂಥ ವಿಡಿಯೋ ನೋಡ್ರಿ. ಇದು ಒಳಗಡೆ ಇದು ವಿಡಿಯೋ ಅಂದರೆ ಪೂರ್ತಿ ದೇವಸ್ಥಾನದ ಒಳಗಲ್ಲ, ಪೂರ್ತಿ ಹೊರಗನೂ ಅಲ್ಲ, ಆ ರೀತಿ ಅಲ್ಲಿ ಐತ್ರಿ ಅದು. ಅಲ್ಲಿ ಕುಂತು ನಾನು ಈ ವಿಡಿಯೋನ ಮಾಡ್ಕೊಂಡಂಥದ್ದು. ಆಮೇಲೆ ದೇವ್ರದ್ದೆಲ್ಲನೂ ತೋರಿಸ್ಬೇಕಂತಂದ್ರೆ ನಾನು ಫೋನ್ ಹಿಡ್ಕೊಂಡು ನಿಂತೆ ಅಂದರೆ ದೇವ್ರ ಕಡೆ ನಂಗೆ ಲಕ್ಷಣ ಹೋಗೋದು, ಬರೀ ಫೋನ್ ಕಡೆನ ಇದನ್ನು ಮಾಡ್ತೀನಿ. ಹಾಗಾಗಿ ನಾನು ಒಳಗೆ ದೇವಸ್ಥಾನದ ಒಳಗೆ ಹೋದ್ಮೇಲೆ ನಾನು ಫೋನೆಲ್ಲ ತೆಗೆದು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ರೀ. ಆಮೇಲೆ ಹೊರಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ಕುಂತಿದ್ವಿ. ನಾವು ಇಬ್ಬರು ಓಡಾಡ್ರೆ ಇಲ್ಲಿ ಆಟ ಆಡೋಕ್ಕಂತೂ ಜಾಗ ಸಿಕ್ಕಿತ್ತು.
ಎಷ್ಟು ಚಂದ ನಮ್ಮನ್ನು ನೋಡೇಕ್ನು ನಮಸ್ಕಾರ ಮಾಡತ್ತಿದ್ಲು ರೀ. ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾವೆಲ್ಲ ಈಗ ಮಾಡ್ತಿರ್ತೀವಲ್ಲ ರೀ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾರಂತ ಹೇಳೋದಂತೂ 100ಕ್ಕೆ 100 ಸತ್ಯವಾದ ಮಾತು. ನಾವು ಏನೆಲ್ಲ ನಮಸ್ಕಾರ ಮಾಡಿ ಬರತ್ತಿದ್ವಲ್ಲ, ಅದನ್ನು ನೋಡಿ ಅಲ್ಲಿ ನಮಸ್ಕಾರ ಅಷ್ಟು ಮಾಡ್ಕೊಂಡು ಬರತ್ತಿದ್ಲ. ಹಂಗೆ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತು ಅವರೆಲ್ಲ ಇಲ್ಲೇ ಆಟ ಆಡತ್ತಿದ್ದರು ರೀ. ಹಂಗೆ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಸುಜ್ಜನ ಬರ್ತಡೇ. ಸೊ ಹಂಗೆ ನೀವೆಲ್ಲರೂ ಹಂಗೆ ವಿಶ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೇನಿಲ್ಲ ರೀ, ನಾನಂತೂ ದೇವ್ರಂತೇಳಿ ಕೇಳ್ಕೊಳ್ಳೋದು ಒಂದು ಸುಜ್ಜುಗಂತಲ್ಲ, ಎಲ್ಲ ತಾಯಿಗಳಿಗೂ ಮಕ್ಕಳು ಯಾವ ರೀತಿ ಇರಬೇಕು ಅಂಥೇಳಿ ಅನ್ನಿಸ್ತೈತಿ. ಅಂದರೆ ಈ ಜಗತ್ತಿನ ಮೇಲೆ ಏನೇನು ಸುಖ ಅನ್ನೋದೈತಿ, ಏನೇನು ನೆಮ್ಮದಿ ಅನ್ನೋದೈತಿ, ಅದೆಲ್ಲ ನನ್ನ ಮಕ್ಳಿಗೆ ಸಿಗಲಿ, ಅವ್ರು ಯಾವಾಗಲೂ ಖುಷಿಯಾಗಿರಲಿ ಅಂಥೇಳಿ ಇದೇ ರೀತಿನೇ ಕೇಳ್ಕೊಳ್ಳುವಂಥದ್ದು ರೀ ಎಲ್ಲ ತಾಯಿಗಳು. ಆದ್ರೆ ಲೈಫ್ ಅಂಥೇಳಿ ಅಂದಾಗ ಆ ರೀತಿ ಅಂತೂ ಇರೋಂಗಿಲ್ಲ ರೀ. ಲೈಫ್ ಒಂದು ಜೀವನ ಅಂದಮೇಲೆ ಎಲ್ಲ ಥರನೂ ಬರತೈತೆ. ಲೈಫ್ ಒಳಗೆ ಕಷ್ಟ ಸುಖ ಅನ್ನೋದೆಲ್ಲ ಬರತೈತೆ ರೀ, ಒಂದೇ ಥರ ಅಂತೂ ಇರೋಂಗಿಲ್ಲ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಒಂದು ಏನೇ ಬರಲಿ ಲೈಫ್ ಒಳಗೆ, ಎಂಥದ್ದು ಪ್ರಾಬ್ಲಮ್ ಬರಲಿ ಏನೇ ಬರಲಿ, ಆ ಒಂದು ಸಿಚುವೇಶನನ್ನು ಎದುರಿಸುವಂಥ ಶಕ್ತಿ, ಸಾಮರ್ಥ್ಯ, ಧೈರ್ಯ, ಜಾಣ್ಮೆ, ಬುದ್ಧಿ ಎಲ್ಲನೂ ಕೊಟ್ಟು ಎಲ್ಲ ಮಕ್ಳಿಗೂ ಕೊಟ್ಟು ಆ ದೇವರು ಕಾಪಾಡಲಿ ಅಂಥೇಳಿ ಕೇಳ್ಕೊತಾನೆ ರೀ. ಯಾಕಂದರೆ ಇವಾಗಿನ ಸಿಚುವೇಶನ್ ಒಳಗಂತೂ ನಮಗೆ ಧೈರ್ಯ ಅನ್ನೋದಂತೂ ಭಾಳ ಇಂಪಾರ್ಟೆಂಟ್ ರೀ, ಬೇಕಾಗಿರೋದು. ಆಮೇಲೆ ಆರೋಗ್ಯ ಧೈರ್ಯ ಇದೆರಡು ನಮ್ಗೆ ಎಲ್ಲ ಟೈಮ್ ಒಳಗೂ ಕೈ ಹಿಡಿಯುವಂಥದ್ದು. ನಾವು ಎಂಥದ್ದು ಒಂದು ಪರಿಸ್ಥಿತಿ ಒಳಗಿದ್ರೂ ಆರೋಗ್ಯವಾಗಿರಬೇಕು. ಆಮೇಲೆ ನಾವು ಧೈರ್ಯವಾಗಿದ್ದರೆ ಎಂಥ ಸಿಚುವೇಶನ್ ಆದರೂ ನಾವು ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಸೊ ಹಾಗಾಗಿ ಆ ದೇವರೆಲ್ಲ ಮಕ್ಕಳಿಗೂ ಆರೋಗ್ಯ, ಆಯುಷ್ಯ, ಆಮೇಲೆ ಧೈರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಹಂಗೆ ಈ ಒಂದು ಹೂವು ಯಾವುದು ಅಂಥೇಳಿ ನಿಮಗೇನಾದರೂ ಗೊತ್ತಾದ್ರೆ ಕಮೆಂಟ್ ಒಳಗೆ ಹೇಳ್ರಿ. ನನಗೆ ಗೊತ್ತಿದ್ದಂಗೆ ಇದು ಶಿವಲಿಂಗ ಹೂವು ಅಂತ ಹೇಳ್ತೇವೆ. ಸ್ಮೆಲ್ ಅಂತೂ ಇಷ್ಟು ಮಸ್ತ್ ಇರ್ತೈತೆ ರೀ ಇದ್ರದ್ದು. ಅಲ್ಲೇ ಗಿಡದ ಕೆಳಗನ ಕುಂತಿದ್ವಿ, ಭಾಳ ಚಂದ ಇರ್ತೈತಿ ಸ್ಮೆಲ್. ಹಾಗಾಗಿ ಅದನ್ನ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನನಗೆ ಗೊತ್ತಿದ್ದಂಗೆ ಅದ್ರ ಹೆಸರು ಶಿವಲಿಂಗ ಹೂವು ಅಂತ ನಾವು ಹೇಳ್ತೀವಿ. ಮತ್ತು ನೀವು ಬೇರೆ ಏನಾದ್ರು ಹೆಸರು ಹೇಳ್ತಿದ್ರಿ ಅಂದರೆ ಅದನ್ನ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ. ಸುಜ್ಜಿಗೆ ಎಲ್ಲರೂ ವಿಶ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತೇನಿದೆ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಅಂತ ಹೇಳಿ ಏನೂ ಮಾಡಲಿಲ್ಲ ರೀ. ಒಂದು ಆಲ್ಮೋಸ್ಟ್ ಯಾವ ರೀತಿ ಇತ್ತಂದ್ರೆ 2019 ರೀ ಹುಟ್ಟಿದ್ದು. ಫಸ್ಟ್ ವರ್ಷದ ಬರ್ತಡೇ ಒಂದು ಸ್ವಲ್ಪ ಗ್ರ್ಯಾಂಡೆಲ್ಲ ಮಾಡ್ಕೊಳ್ಳೋಣ ಅಂತ ಅನ್ನುವಷ್ಟೊತ್ತಿಗೆ ಅಂದ್ರೆ ಕರೋನಾ ಬಂದು ಲಾಕ್ಡೌನ್ ಆಗಿ ನಮ್ಮ ಕೇಕ್ನೂ ತರಕ್ಕೂ ಅಂಗಡಿಯೆಲ್ಲ ಓಪನ್ ಇರಲಿಲ್ಲ. ಆ ರೀತಿ ಸಿಚುವೇಶನ್ ಇತ್ತು ಅವ್ನು ಫಸ್ಟ್ ಬರ್ತಡೇ. ಆದರೂ ಕೇಕೆಲ್ಲ ತೊಗೊಬಂದು ನಾವು ಮನೆಯೊಳಗಷ್ಟೇ ಸೆಲೆಬ್ರೇಟ್ನ ಮಾಡಿದ್ವಿ ನೋಡ್ರಿ. ಒಂದು ಹುಟ್ಟಿದ ಫಸ್ಟ್ನೇ ವರ್ಷದ ಬರ್ತಡೇನ ಅದು ಕರೋನಾ ಸ್ಟಾರ್ಟ್ ಆದಂಥ ಒಂದು ವರ್ಷ ರೀ, ಒಂದು ಫಸ್ಟ್ ಬರ್ತಡೇ ಇದ್ದಾಗ. ಹಂಗೆ ಈ ವರ್ಷ ಅಂತೂ ಇದೊಂದು 6ನೇ ವರ್ಷದ ಬರ್ತಡೇ. ಏನು ಗ್ರ್ಯಾಂಡಾಗಿ ಆ ರೀತಿ ಎಲ್ಲ ಏನೂ ಸೆಲೆಬ್ರೇಷನ್ ಇರಲಿಲ್ಲ ರೀ. ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಎಲ್ಲ ಏನು ಕೇಕ್ ಕಟ್ ಮಾಡೋದು ಈ ರೀತಿ ಎಲ್ಲ ಏನೂ ಮಾಡಲಿಲ್ಲ. ಸೊ ಇವತ್ತಿನ ಒಂದು ವ್ಲಾಗ್ ನಂದು ಈ ರೀತಿ ಇದ್ದಂಥದ್ದು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸುಜುಗೆ ವಿಶ್ ಮಾಡಿರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಟೇಕ್ ಕೇರ್.